ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಗಣೇಶ ಏಕದಂತ, ವಿಘ್ನ ನಿವಾರಕ, ಮಂಗಳಮೂರ್ತಿ ಹೀಗೆ ನಾನಾ ಹೆಸರುಗಳಿಂದ ಕರೆದುಕೊಳ್ಳುವ ಗಣೇಶ ತರಹೇವಾರಿ ಮೋದಕ ಪ್ರಿಯ. ಅದೇ ತರಹ ನಮ್ಮ ಮೋದಕ ರೆಸಿಪಿ ಸೀಸನ್ 1 ಮೂರನೇ ರೆಸಿಪಿ ಬಂದು ಬೇಸನ್ ಡ್ರೈ ಫ್ರೂಟ್ಸ್ ಮೋದಕ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗಣೇಶನ ಹಬ್ಬ ಬಂತು ಸಮೀಪ ಅಂದರೆ ಎಲ್ಲರೂ ಖುಷಿ ಸಂಭ್ರಮದಿಂದ ವೆಲ್ಕಮ್ ಮಾಡ್ತಾರೆ. ಜೊತೆಗೆ ಈ ವರ್ಷ ಗಣಪತಿಗೆ ಯಾವ ವಿವಿಧ ರೀತಿಯ ಪ್ರಸಾದ ಅಥವಾ ನೈವೇದ್ಯ ಮಾಡಬೇಕು ಅಂತ ಯೋಚನೆ ಇದೆಯಾ ನಿಮಗೂ? ಹಾಗಾದರೆ ಬನ್ನಿ, ನೀವು ಇಲ್ಲಿ 5 ರೀತಿಯ ಮೋದಕ ರೆಸಿಪಿಗಳು ಒಂದೇ ಚಾನಲ್ನಲ್ಲಿ ಸಿಗುತ್ತೆ. ಇವತ್ತಿನ ವಿಡಿಯೋ ಬಂದು ಮೂರನೇ ಮೋದಕ ರೆಸಿಪಿ. ಆಲ್ರೆಡಿ 2 ವಿಡಿಯೋಸ್ಗಳು ಪ್ಲೇಲಿಸ್ಟಲ್ಲಿ ಇದೆ, ನೀವು ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇನ್ನೂ 2 ಮೋದಕ ರೆಸಿಪಿಗಳು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತಿನ ರೆಸಿಪಿ ಬಂದು ಬೇಸನ್ ಡ್ರೈ ಫ್ರೂಟ್ಸ್ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ನಾನು 4 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಆದಷ್ಟು ನಾವು ಸ್ವೀಟ್ ಮಾಡೋದ್ರಲ್ಲಿ ತುಪ್ಪ ಬಳಕೆ ಮಾಡೋದ್ರಿಂದ ತುಂಬ ಟೇಸ್ಟ್ಫುಲ್ಲಾಗಿ ಅಥವಾ ಫ್ಲೇವರ್ಫುಲ್ಲಾಗಿ ಬರ್ಬೋದು ಅಂತ ಹೇಳ್ಬೋದು. ತುಪ್ಪ ಕಾಯ್ದ ಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಜಟ್ಪಟ್ ಅಂತ ರೆಡಿ ಆಗುವಂಥ ಇದು ಮೋದಕ ರೆಸಿಪಿ ಅಂತ ಹೇಳ್ಬೋದು. ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಆಲ್ರೆಡಿ ಕಾಸಿ ಆರಿಸಿದಂಥ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಗಟ್ಟಿ ಆಕಾರದಲ್ಲಿ ಬರುತ್ತೆ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಕೇಸರಿಯನ್ನು ನೀರಲ್ಲಿ ನೆನೆಸಿಟ್ಟು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಮೆತ್ತಗೆ ಕಾಣುತ್ತೆ, ಬಟ್ ಇದು ಸ್ವಲ್ಪ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಈ ಹದದಲ್ಲಿ ಮಾಡಿದ್ದು ಆದಷ್ಟು ನೀವು ನೋಡಿ ಹಾಲನ್ನು ಬಳಸುವುದು ಒಳ್ಳೆಯದು. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದೆ. ಇಲ್ಲಿ ಮೋದಕಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿ, ಹಾಗೆ ಅದಕ್ಕೆ ನಾನು ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟಫಿಂಗ್ನಲ್ಲಿ ಬೇರೆ ಬೇರೆ ರೀತಿಯ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಬಹುದು. ಆಮೇಲೆ ಅದು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಈ ಥರ ನಮ್ಮದು ಸ್ಟಫಿಂಗ್ ರೆಡಿ ಆಗುತ್ತೆ. ಅದು ಚಿಕ್ಕ ಚಿಕ್ಕ ಗೋಲಿನ ಆಕಾರದಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೋದಕ ಮೋಲ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಪ್ಪದಿಂದ ನಾನು ಗ್ರೀಸಿಂಗ್ ಮಾಡಿದೆ. ಸೊ ಚೆನ್ನಾಗಿ ನೀಟಾಗಿ ನಮ್ಮ ಮೋದಕ ಹೊರಗಡೆ ಬರಲಿ ಅಂತ ಅಷ್ಟೇ. ನೋಡ್ಬೋದು, ಈ ಥರ ಲಾಕ್ ಮಾಡಿದೆ. ಈ ಥರ ಮೋಲ್ಡ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ತೊಗೊಂಡು ಬಂದು ಈಸಿಯಾಗಿ ನೀವು ಮನೆಯಲ್ಲೇ ಮೋದಕ ರೆಡಿ ಮಾಡ್ಕೋಬೋದು. ಇವಾಗ ಮೋಲ್ಡಿಗೆ ಬೇಸಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ ಸ್ಟಫಿಂಗನ್ನು ಇಟ್ಟು ಅದರ ಮೇಲೆ ಮತ್ತೆ ನಾವು ರೆಡಿ ಮಾಡ್ಕೊಂಡಂಥ ಬೇಸನ್ ಹಿಟ್ಟನ್ನು ಮೇಲ್ಗಡೆ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಆಮೇಲೆ ನೀಟಾಗಿ ನಮ್ಮ ಮೋದಕ ರೆಡಿ ಆಗುತ್ತೆ. ನೋಡ್ಬೋದು, ಈ ಥರ ಬಂದಿದೆ. ಇವಾಗ ಇದನ್ನು ಓಪನ್ ಮಾಡಬೇಕು. ಅದು ರೆಡ್ ಕಲರ್ ಬಟನ್ ಇದೆಯಲ್ಲ, ಅದನ್ನು ನಾನು ಓಪನ್ ಮಾಡ್ತೀನಿ. ಮಾಡಿ ನೋಡಿದರೆ ನಮ್ಮದು ಮೋದಕ ಶೇಪು ಇಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಮೋದಕದ ಮೋಲ್ಡನ್ನು ಯೂಸ್ ಮಾಡಿ ಮನೆಯಲ್ಲಿ ನಿಮಗೆ ವಿವಿಧ ರೀತಿಯ ಮೋದಕಗಳನ್ನು ಆರಾಮಾಗಿ ಮಾಡ್ಬೋದು. ನೋಡ್ಬೋದಲ್ವಾ, ಅದ್ರ ಕಲರ್, ಅದರ ಸ್ಟ್ರಕ್ಚರು ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಅಂತ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ನೀಟಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು 20 ಮಿನಿಟ್ಸಲ್ಲಿ ನಿಮ್ಮ ಮೋದಕ ರೆಡಿ ಮಾಡ್ಕೋಬಹುದು. ಜಾಸ್ತಿ ಟೈಮನ್ನು ತಗೊಳ್ಳೋದಿಲ್ಲ. ಈಸಿಯಾಗಿ ಮನೆಯಲ್ಲೇ ನೀವು ಗಣಪತಿಗೆ ಪ್ರಿಯವಾದ ಬೇಸನ್ ಡ್ರೈ ಫ್ರೂಟ್ಸ್ ಮೋದಕವನ್ನು ಮಾಡ್ಬೋದು. ಇದನ್ನು ನೀವು ಅಲಂಕಾರನೂ ಮಾಡ್ಬೋದು. ನಾನು ಇಲ್ಲಿ ಕೇಸರಿ ದಳ ಯೂಸ್ ಮಾಡಿ ಬಾದಾಮದು ಚಾಪಿಂಗ್ ಮಾಡಿಕೊಂಡು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನು ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದೀನಿ. ಆಮೇಲೆ ನೀವು ಈ ಥರ ಕಟ್ ಮಾಡಿ ನೋಡ್ಬೋದು, ಒಳಗಡೆ ಡ್ರೈ ಫ್ರೂಟ್ಸು ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ಯಾರಿಗೆ ತಾನು ಇಷ್ಟ ಆಗಲ್ವಾ ಹೇಳಿ ಈ ಥರ ಮೋದಕ. ಆಮೇಲೆ ಅದಕ್ಕೆ ನೀವು ತುಪ್ಪದಿಂದ ಹಾಕಿ ಡೆಕೋರೇಟ್ ಮಾಡ್ಬೋದು, ಅಥವಾ ತುಪ್ಪದಿಂದ ತಿಂದರೆ ಬಾಯಲ್ಲಿ ಇಟ್ಟರೆ ಕರಗುವಂಥ ಮೋದಕ ನಿಮ್ಮ ಮನೆಯಲ್ಲಿ ರೆಡಿಯಾಗುತ್ತೆ.
ಮುಂದಿನ ರೆಸಿಪಿ ಬಂದು ಕಡಲೆಬೇಳೆ ಮೋದಕ ಅಥವಾ ಕಡುಬನ್ನು ಹೇಗೆ ಮಾಡೋಂತ ನೋಡೋಣ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.